ಡಿವೋರ್ಸ್ ಪತ್ನಿ ಅಣ್ಣಮ್ಮದೇವಿಯ ಮೊರೆ ಹೋಗಿದ್ದೇಕೆ? ಪತಿ ದರ್ಶನ್ ಒಳಿತಿಗೆ ಬಂಡೆಯಂತೆ ನಿಂತ ವಿಜಯಲಕ್ಷ್ಮಿ. ದರ್ಶನ್ಗೆ ಎಲ್ಲವೂ ಒಳಿತಾಗ್ತಾ ಇದ್ದಂತೆ ದೇವರಿಗೆ ಹರಕೆ. ಇಂದು ಅಣ್ಣಮ್ಮ ದೇವಿಗೆ ಹರಕೆ ಸಲ್ಲಿಸಿದ ವಿಜಯಲಕ್ಷ್ಮಿ. ಬೆಂಗಳೂರಿನ ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಿಗೆ ಹರಕೆ. ಇದೊಂದೇ ಕಾರಣಕ್ಕೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿಯನ್ನ ನಾವು ಕ್ಷಮೆಯ ಧರಿತ್ರಿ ಅಂತ ಕರೆದಿತ್ತು. ಸಹನಶೀಲತೆ, ಕ್ಷಮೆಯ ಧರಿತ್ರಿ ಅಂತ ವಿಜಯಲಕ್ಷ್ಮಿಯವರನ್ನ ಕರೆಯೋದಕ್ಕೆ ಇದೊಂದೇ ಕಾರಣ. ತನ್ನ ಗಂಡನಿಗಾಗಿ ಹೆಂಡತಿ ಮಾಡಬಹುದಾದ ಮ್ಯಾಕ್ಸಿಮಮ್ ಪ್ರಯತ್ನ ಇದು. ದರ್ಶನ್ ಶ್ರೇಯೋಭಿವೃದ್ಧಿಗಾಗಿ ಹೆಂಡತಿ ಪಡುವ ಕಷ್ಟಗಳು ಅಷ್ಟಿಷ್ಟಲ್ಲ. ಆ ಎಲ್ಲ ಕಷ್ಟಗಳನ್ನ ಪಡುತ್ತಿರುವ ಸೆಲೆಬ್ರಿಟಿ ಪತ್ನಿ. ದರ್ಶನ್ ಜೈಲಿನಲ್ಲಿದ್ದಾಗಲೂ ಕೂಡ ಹರಕೆ ಹೊತ್ತುಕೊಂಡಿದ್ದ ವಿಜಯಲಕ್ಷ್ಮಿ. ನನ್ನ ಗಂಡನಿಗೆ ಯಾರಿಂದಲೂ ಯಾವ ತರಹದ್ದೇ ತೊಂದರೆಗಳಾಗಬಾರದು. ಪತಿ ದರ್ಶನ್ ಒಳಿತಿಗೆ ಬಂಡೆಯಂತೆ ನಿಂತ ಪತ್ನಿ ವಿಜಯಲಕ್ಷ್ಮಿ. ಇದು ಕಣ್ರಯ್ಯ, ಇದು ಅಸಲಿ ಹೆಂಡತಿಯ ಮನದಾಳದಲ್ಲಿರುವಂತಹ ಅತ್ಯಂತ ಮಹತ್ವದ ಪ್ರೀತಿ ಮತ್ತು ಕಾಳಜಿ. ಯಾರೋ ಮೂರನೆಯವರು ಮಧ್ಯೆ ಬರ್ತಾರೆ, ಅವರಿಗೋಸ್ಕರ ತನ್ನ ಸ್ವಂತ ಗಂಡನೊಬ್ಬ ಕೊಲೆ ಮಾಡ್ತಾನೆ. ಸಹಿಸಿಕೊಳ್ಳೋದಿಲ್ಲ ಹೆಂಡತಿಯ ಜೀವ. ಆ ಆರೋಪವನ್ನ ಹೊತ್ತುಕೊಂಡಿರುವಂತಹ ನಟ ದರ್ಶನ್ ಪತ್ನಿ ತನ್ನ ಪತಿಗಾಗಿ ಮಾಡ್ತಾ ಇರುವಂತಹ ಕಾರ್ಯ ಒಂದೆರಡಲ್ಲ. ದರ್ಶನ್ ಶ್ರೇಯೋಭಿವೃದ್ಧಿಗಾಗಿ ಪತ್ನಿ ಟೆಂಪಲ್ ರನ್. ಅಣ್ಣಮ್ಮ ದೇವಿಗೆ ಹರಕೆ ಸಲ್ಲಿಸಿದ ದರ್ಶನ್ ಪತ್ನಿ. ದರ್ಶನ್ ಜೈಲಿನಲ್ಲಿದ್ದಾಗ ಹರಕೆ ಕಟ್ಟಿಕೊಂಡಿದ್ದಂತಹ ವಿಜಯಲಕ್ಷ್ಮಿ ಅಣ್ಣಮ್ಮ ದೇವಿಗೆ ಸೀರೆ ಮಡಿಲಕ್ಕಿ ತುಂಬಿ ಹರಕೆ ತೀರಿಸಿದ್ದಾರೆ. ಎಸಿದು ತನ್ನ ನೋಡ್ರಿ, ಗಂಡ ಏನೇ ಮಾಡಿರಲಿ ತಪ್ಪು ಮಾಡೋದು ಸಹಜ. ಆದರೆ ಕೊಲೆಯಂತಹ ಗುರುತರ ತಪ್ಪುಗಳು ಮಾಡಬಾರ್ದು. ಅದು ಯಾರೇ ಆಗಿರಲಿ, ಜನಸಾಮಾನ್ಯನಾಗಿರಲಿ, ಸೆಲೆಬ್ರಿಟಿ ಆಗಿರಲಿ, ಜನಪ್ರತಿನಿಧಿ ಆಗಿರಲಿ, ಮನುಷ್ಯನನ್ನು ಕೊಲ್ಲುವಂತಹ ಹಕ್ಕು ಮತ್ತು ಅಧಿಕಾರ ಮನುಷ್ಯನಿಗಿಲ್ಲ. ಇಲ್ಲೊಂದು ಕಾನೂನಿದೆ, ಇಲ್ಲೊಂದು ಲಾ ಆ್ಯಂಡ್ ಆರ್ಡರ್ ಇದೆ. ಕಾನೂನು ಅದರ ಕೆಲಸ ಮಾಡುತ್ತೆ. ನಿನಗೆ ಯಾರಾದ್ರು ತೊಂದರೆ ಮಾಡಿದ್ರೋ ಕಂಪ್ಲೇಂಟ್ ಕೊಡು, ಆದರೆ ಕೊಲೆ ಮಾಡೋ ಅಧಿಕಾರ ನಿನಗಿಲ್ಲ. ಏನೋ ಸಂಭವಿಸಿದೆ, ದರ್ಶನ್ ಕೆಟ್ಟ ಘಳಿಗೆಯಲ್ಲಿ ಸಂಭವಿಸಿದೆ. ನನ್ನ ಗಂಡ ಇನ್ನಾದರೂ ನೆಟ್ಟಗಾಗಲಿ ಅಂತ ಹೇಳಿ ಹೆಂಡತಿ ಪಡ್ತಾ ಇರೋ ಕಷ್ಟಗಳು ನೋಡಿ. ನೇಪಾಳಕ್ಕೆ ಹೋಯ್ತು ಈ ಹೆಣ್ಣು ಮಗಳು, ನೇಪಾಳಕ್ಕೆ ಹೋಯ್ತು ಈ ಹೆಣ್ಣು ಮಗಳು. ತನ್ನ ಗಂಡನಿಗೆ ಒಳ್ಳೇದಾಗಲಿ, ಬಳ್ಳಾರಿ ಜೈಲಲ್ಲಿ ಬೆನ್ನು ನೋವಲ್ಲಿ ನರಳಾಡ್ತಿದ್ದ ನನ್ನ ಗಂಡ, ಆ ಬೆನ್ನು ನೋವು ನಿವಾರಣೆಯಾಗಲಿ, ಆತನ ವಿರುದ್ಧ ಹೆಣೆಯಲಾಗ್ತಿರುವಂತಹ ಷಡ್ಯಂತ್ರ ಸರಿಯಾಗಲಿ, ಕಾನೂನು ಕಂಟಕದಿಂದ ಪಾರಾಗಲಿ. ನೋಡ್ರಿ, ಮೇಸ್ತ್ರಿ ಕೆಲಸ ಮಾಡೋ ಗಾರೆ ಮೇಸ್ತ್ರಿಯ ಹೆಂಡತಿಗೂ ತನ್ನ ಗಂಡನ ಮೇಲೆ ಇದೇ ಥರದ ಪ್ರೀತಿ ಇರುತ್ತೆ. ಆಟೋ ಡ್ರೈವರ್ ಹೆಂಡತಿಗೂ ತನ್ನ ಆಟೋ ಡ್ರೈವರ್ ಗಂಡ ನೆಟ್ಟಗಿರಬೇಕು, ಚೆನ್ನಾಗಿರಬೇಕು ಅನ್ನೋ ಇದೇ ಪ್ರೀತಿ ಇರುತ್ತೆ. ಸೆಲೆಬ್ರಿಟಿ ಹೆಂಡತಿಗೂ ಕೂಡ ಅದೇ ಪ್ರೀತಿ, ಅದೇ ಭಾವನೆ ಅಲ್ವೇನ್ರಿ ಎಲ್ಲ ಮನುಷ್ಯರಿಗೂ. ತನ್ನ ಗಂಡ ಚೆನ್ನಾಗಿರಲಿ, ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಸಂಸಾರ ಮಾಡಲಿ, ಅವ್ರನ್ನ ಯಾರು ಕೆಣಕೋದು ಬೇಡ, ಚೆನ್ನಾಗಿರಲಿ ಆ ಸಂಸಾರ. ಎಸ್, ವಿಜಯಲಕ್ಷ್ಮಿ ದೇವಿಯಮ್ಮನ ಮೊರೆ ಹೋಗಿದ್ದಾರೆ. ಹರಕೆ ಹೊತ್ಕೊಂಡಿದ್ರೇನೋ ಪಾಪ. ಆ ಹರಕೆ ತೀರಿಸೋದಕ್ಕೆ ಬಂದಿದ್ರು. ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನೀವು ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ತನ್ನ ಗಂಡನಿಗಾಗಿ ಪಡ್ತಾ ಇರತಕ್ಕಂತಹ ಪಾಡು, ಅದೇ ಕಾರಣಕ್ಕೋಸ್ಕರ ಅಲ್ವಾ ಮಾಧ್ಯಮ ಆಕೆಯನ್ನು ಕರೆದಿದ್ದು ಕ್ಷಮೆಯ ಧರಿತ್ರಿ ಅಂತ. ಎಷ್ಟು ಕ್ಷಮಿಸಿಯಾಳು ಹೆಣ್ಣು ಮಗಳು. ಅವೆಲ್ಲ ಕ್ಷಮೆಯನ್ನು ಕೂಡ ವಿಜಯಲಕ್ಷ್ಮಿ ತನ್ನ ಗಂಡನಿಗಾಗಿ ಪಡ್ತಾ ಇದ್ದಾರೆ. ಗಂಡನ ಜೀವನಕ್ಕಾಗಿ, ಗಂಡನ ಭವಿಷ್ಯಕ್ಕಾಗಿ, ಗಂಡನ ನೆಮ್ಮದಿಗಾಗಿ, ಗಂಡನ ಪ್ರೀತಿಗಾಗಿ, ಗಂಡನ ಮೇಲೆ ಇಟ್ಟುಕೊಂಡಿರುವಂತಹ ಗೌರವಕ್ಕಾಗಿ ಎಲ್ಲವನ್ನು ಪಡ್ತಾ ಇರತಕ್ಕಂತಹ ವಿಜಯಲಕ್ಷ್ಮಿಗೆ ಫ್ರೀಡಮ್ ಕಡೆಯಿಂದ ಸೆಲ್ಯೂಟ್ ಅಲ್ಲದೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ನಮಗೆ. ಇದು ಮತ್ತೊಂದು ಫ್ಯಾಮಿಲಿಗೂ ಕೂಡ ಇದೊಂಥರದ್ದು ಮೆಸೇಜು, ಇದೊಂಥರದ ಸಂದೇಶ. ಅದರ ಅರ್ಥ ನಾವು ತಪ್ಪನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ. ಕೊಲೆ ಆರೋಪ ಇದೆ, ಅದು ನ್ಯಾಯಾಂಗದ ಅಂಗಳದಲ್ಲಿದೆ, ತೀರ್ಪು ಬರಲಿ. ಆತ ಅದು ಮಾಡಿದ್ದೇ ಆದಲ್ಲಿ ಆತನಿಗೆ ಕಠಿಣ ಶಿಕ್ಷೆನೇ ಆಗಲಿ. ಆದರೆ ನಾವು ಹೇಳ್ತಾ ಇರೋದು, ಗಂಡ ಸರಿದಾರಿಗೆ ಬರೋದಕ್ಕೋಸ್ಕರ ಒಂದು ಹೆಣ್ಣು ಮಗಳು ಕಡುವಂತಹ ತ್ಯಾಗ, ಕಷ್ಟ, ಆ ಸಹನೆ, ಆ ಪೇಷನ್ಸು,
ಅದಕ್ಕೆ ತಕ್ಕನಾಗೆ ಗಂಡ ಕೂಡ ಬಾಳಬೇಕು ಅಂತ. ಹೆಂಡತಿಯ ಇಷ್ಟು ತೀವ್ರತೆಯ ಪ್ರೀತಿಗೆ ಗಂಡ ಕೊಡಬಹುದಾದಂಥ ಬಹುಮಾನ ಏನು ಹೇಳಿ? ಹೆಂಡತಿ ಜೊತೆ ಅನ್ಯೋನ್ಯತೆಯಿಂದ ಜೀವನ ಮಾಡೋದು, ಸುಖಮಯವಾದಂತಹ ದಾಂಪತ್ಯ ಜೀವನವನ್ನು ನಡೆಸೋದು. ಇದಲ್ಲದೆ ಬೇರೇನೂ ಒಂದು ಪತ್ನಿ ಗಂಡನಿಂದ ಬಯಸೋದಿಲ್ಲ. ಇದು ಉಳಿದ ಕುಟುಂಬಕ್ಕೂ ಕೂಡ ಇದೊಂಥರ ಮಾದರಿಯಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.